ನಮಸ್ಕಾರ. ಎಲ್ಲ ನಾಡ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆ ಇವತ್ತು ನನ್ನ ವಿಡಿಯೋ ಏನಂತಂದರೆ, ಇವತ್ತು ನಾನು ಒಂದಷ್ಟು ಟೂರಿಸ್ಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಹಾಗಾಗಿ ನನ್ನ ಫ್ರೆಂಡ್ ಮದ್ದೂರಲ್ಲಿ ಬರ್ತೀನಿ ಅಂತ ಕಾರಣ ನಾನು ಅಲ್ಲಿಗೋಸ್ಕರ ಟ್ರೈನಲ್ಲಿ ಹೋಗ್ತಾಯಿದ್ದೀನಿ. ನಾನು ನಿಮ್ಮ ಮಂಡ್ಯ ಹುಡುಗ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. A few moments later. ನಾನಿವತ್ತು ಯೂಟ್ಯೂಬ್ ಮಾಡೋ ಕಾರಣ ಏನಂತಂದರೆ, ಚಿಕ್ಕ ವಯಸ್ಸಿಂದ ಎಲ್ರಿಗೂ ಒಂದು ಆಸೆ ಇರ್ತದೆ, ನಾವು ಒಬ್ಬ ಯೂಟ್ಯೂಬರ್ ಆಗಬೇಕು, ನಾವು ಎಲ್ಲರ ಥರ ಮೊಬೈಲಲ್ಲೇ ಆಗಲಿ ಟಿ ವಿಲಾಗಲಿ ಕಾಣ್ಕೋಬೇಕು ಅಂತ ಇರುತ್ತೆ. ನಾನು ಅದೇ ರೀತಿ ನನಗೊಂದು ಪ್ಯಾಷನ್ ಇತ್ತು, ನಾನು ಯೂಟ್ಯೂಬರ್ ಆಗಬೇಕು ಅಂತ. ನನಗೆ ಇಂಟ್ರೆಸ್ಟ್ ಇರೋದು ಅಂತಂದರೆ ನಾನು ಟ್ರಾವೆಲಿಂಗ್ ಮಾಡಬೇಕು ಅಂತ ಆಗಲಿ, ನಾನು ತುಂಬ ಜನ ನೋಡದೇ ಇರೋ ಪ್ಲೇಸ್ಗಳನ್ನ ನಾನು ನೋಡಬೇಕು ಅಂತ ಕಾರಣಕ್ಕೋಸ್ಕರ ನಾನು ಈ ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡಿದ್ದೀನಿ. ಇವತ್ತು ನಾನು ಒಂದಷ್ಟು ಟೂರಿಸ್ಟ್ ಪ್ಲೇಸ್ನ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ನಾನು ಹೇಳ್ದಾಗೆ ಆಗಲೇ ನನ್ನ ಫ್ರೆಂಡ್ ಬರ್ತಾನೆ ಅಂತ ಮದ್ದೂರು ಬಂದಿದ್ದೀನಿ. ಮದ್ದೂರು ಪಕ್ಕ ನಿಡ್ಘಟ್ಟ ಅಂತ ಇದೆ, ಅಲ್ಲಿ ಬಂದಿದ್ದೀನಿ. ಮತ್ತು ನಾನು ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ. ಅಯ್ಯೋ ಪಾಪ ಅಲ್ಲ, ಪಾಪ. ನೀವೀಗ ನೋಡ್ತಾ ಇರೋದು ಶಿವನ್ ದೇವಸ್ಥಾನ. ಇದು ಲೊಕೇಟ್ ಆಗಿರೋದು ಮಂಡ್ಯದಿಂದ 45 ಕಿಲೋಮೀಟ್ರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದು ಒಡೆ ಭೈರವೇಶ್ವರ ಎಂಬ ಹೆಸರಿನಲ್ಲಿರೋ ಶಿವನ್ ದೇವಸ್ಥಾನ. ಈ ಪ್ಲೇಸ್ ಬಂದು ಅರಮನೆ ವನಮಾಚನಹಳ್ಳಿ ಎನ್ನೋ ಪ್ಲೇಸಲ್ಲಿ ಲೊಕೇಟ್ ಆಗಿದೆ. ಈ ದೇವಸ್ಥಾನ ಬೆಟ್ಟದ ಮೇಲಿದೆ. ಮೇಲೋಗೋಕ್ಕೆ ಅಂತ ಮೆಟ್ಲು ಕೂಡ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪಕ್ಕದಲ್ಲಿರೋ ಕಂಬಿ ಏನಿದೆಯಲ್ಲ, ಆ ಕಂಬಿಲೇ ಆ ದೇವಸ್ಥಾನಕ್ಕೆ ನೀರು ತಗೊಂಡೋಗಿದ್ದಾರೆ. ಈ ಪ್ಲೇಸ್ಗೆ ಯಾರು ಬೇಕಾದರೂ ವಿಸಿಟ್ ಮಾಡ್ಬೋದು, ಯಾಕಂದರೆ ವಯಸ್ಸಾಗಿರೋರು, ಚಿಕ್ಕ ಮಕ್ಕಳು ಕೂಡ ಈ ಮೆಟ್ಲನ್ನ ಹತ್ಕೊಂಡು ಹೋಗ್ಬೋದು. ಸುಮಾರು ಒಂದು 300ರಿಂದ 350 ಮೆಟ್ಲು ಇರ್ಬೋದು ಅಷ್ಟೇ. ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಬರ್ಬೋದು ಈ ಪ್ಲೇಸ್ಗೆ. ಕೊನೆಗೆ ನಾವು ಮೇಲತ್ತಿ ರೀಚ್ ಆದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಡೆ ಭೈರವೇಶ್ವರ ಸ್ವಾಮಿ ಅರಮನೆ ವನಮಾಚನಹಳ್ಳಿ. ಆ ಬಂಡೆ ಕಾಣ್ತಾ ಇದೆಯಲ್ಲ, ಗೋಲ್ಡನ್ ಕಲರ್ ಬಂಡೆ, ಆ ಬಂಡೆ ಒಳಗಡೆ ದೇವರು ಇರೋದು. ನಾವು ಹೋಗಿದ್ದ ಸಮಯದಲ್ಲಿ ಏನು ಅಂತಂದರೆ ಯಾರೂ ಬಂದಿರಲಿಲ್ಲ. ನಾವು ಹೋಗಿದ್ದು ಸುಮಾರು ಒಂದು 8 ಗಂಟೆ ಆಗಿತ್ತು. ಈ ದೇವಸ್ಥಾನ ಬಂದು ತುಂಬ ಎನ್ವೈರ್ನಮೆಂಟಲ್ ಫ್ರೆಂಡ್ಲಿ ಆಗಿತ್ತು. ಫ್ಯಾಮಿಲಿ ಕೂಡ ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು. ಹಾಗೆ ಇದು ತುಂಬ ಪವರ್ಫುಲ್ ಶಿವನ ದೇವಸ್ಥಾನ ಅಂತ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ನಾವು ವಿಸಿಟ್ ಮಾಡಲೇಬೇಕು ಅಂತ ಇಲ್ಲಿಗೆ ಬಂದಿದ್ದು. ನೋಡ್ತಾ ಇರ್ಬೋದು ನೀವು, ಈ ಥರ ಇದೆ ಪ್ಲೇಸಲ್ಲಿ. ನಾವು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾವು ಮುಂದಿನ ಪ್ಲೇಸ್ಗೆ ಹೋಗೋದ ಅಂತ ರಿಟರ್ನ್ ಆದ್ವಿ. ಮತ್ತೆ ನಾವು ಕೆಳಗಡೆ ಬಂದ್ವಿ. ಆದರೆ ನಮಗಿಲ್ಲಿ ಒಂದು ವಿಶೇಷ ಏನು ಅನಿಸಿದ್ದು ಅಂತಂದರೆ, ಇದು ಬಂದು ಶಿವನ ದೇವಸ್ಥಾನ, ಒಡೆ ಭೈರವೇಶ್ವರನ ದೇವಸ್ಥಾನ. ಆದರೆ ಇಲ್ಲಿ ಏನು ಅಂತಂದರೆ, ಯಾವುದೇ ಹಬ್ಬ ಹರಿದಿನಗಳು ನಡೆದಾಗ ನಾನ್ ವೆಜ್ ಮಾಡ್ತಾರೆ ಇಲ್ಲಿ. ಅದೇ ನಮಗಿಲ್ಲಿ ವಿಶೇಷ ಅಂತ ಅನಿಸಿದ್ದು. ಇದಿಷ್ಟು ವನಮಾಚನಹಳ್ಳಿಯ ಒಡೆ ಭೈರವೇಶ್ವರನ ದೇವಸ್ಥಾನ ಆಗಿತ್ತು. ಮತ್ತು ನಾವು ಅದನ್ನು ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಮತ್ತೊಂದು ದೇವಸ್ಥಾನಕ್ಕೆ ಹೋಗೋದ ಅಂತ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ನಾವು ಬಂದಿದ್ದು ಹುಲಿಯೂರಮ್ಮ ದೇವಸ್ಥಾನಕ್ಕೆ. ಇದು ಲೊಕೇಟ್ ಆಗಿರೋದು ಮಂಡ್ಯದಿಂದ 50 ಕಿಲೋಮೀಟ್ರು, ಹುಲಿಯೂರು ದುರ್ಗ ಊರಲ್ಲಿ. ಅದು ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆಯಾಗಿದೆ. ನಾನು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನನ್ನ ವಿಡಿಯೋನ ನಾನೇ ಮಾಡ್ಕೋತಾ ಇದ್ದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮತ್ತು ನಾವು ಮಾರಮ್ಮನ ಗುಡಿ ಒಳಗಡೆ ಹೋಗೋದ ಅಂತ ಹೊರಟ್ವಿ. ಈ ದೇವತೆ ಸುತ್ತಮುತ್ತ ಹಳ್ಳಿಗಳಿಗೆ ತುಂಬ ಪವರ್ಫುಲ್ ದೇವತೆ ಅಂತೆ. ನಾವು ಹೋಗೋದ ಸಮಯದಲ್ಲಿ ಹೊಸ ವರ್ಷ ಆಗಿದ್ದ ದಿನ ಸ್ವಲ್ಪ ಜನ ಬಂದಿದ್ದರು. ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಆದರೆ ಅಲ್ಲಿ ದೇವಿಗೆ ಅಲಂಕಾರ ಮಾಡ್ತಾ ಇದರಿಂದ ನಮಗೆ ದೇವ್ರು ನೋಡೋಕ್ಕಾಗಲಿಲ್ಲ.
ಸರಿ ಹೋಗಲಿ ಅಂತ ನಾವು ಅಲ್ಲೇ ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತು ಕೂರದ ಅಂತ ಸೈಡಿಗೆ ಬಂದ್ವಿ. ಆ ದೇವ್ರಿಗೆ ಇನ್ನೊಂದು ಹೆಸರಿದೆ, ಹಳೆ ಊರಮ್ಮ ಅಂತಲೂ ಕರೀತಾರೆ ಆ ದೇವಿನ. ಈ ದೇವಸ್ಥಾನನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ಹೋಗಿ ಕೂತ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ತುಂಬ ಅಗ್ರ ಆಗುತ್ತೆ. ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ನೀವು ಸಹ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ಅಂದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಬಂದು ಈ ಪ್ಲೇಸ್ನ ವಿಸಿಟ್ ಮಾಡಿ. ಅದನ್ನು ನಾವು ಮುಗಿಸ್ಕೊಂಡು ಮತ್ತೆ ನಾವು ಮತ್ತೊಂದು ಪ್ಲೇಸ್ಗೆ ಹೊರಟ್ವಿ. ಮತ್ತು ನಾವು ವಿಸಿಟ್ ಮಾಡಿದ್ದು ಮಾರ್ಕೋನಹಳ್ಳಿ ಡ್ಯಾಮ್. ಇದು ಲೊಕೇಟ್ ಆಗಿರೋದು ಮಂಡ್ಯದಿಂದ 56 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ. ಇದು ಕೂಡ ತುಮಕೂರು ಡಿಸ್ಟಿಕ್ಕಲ್ಲೇ ಇರೋದು. ಆದರೆ ನಾವು ಈ ಡ್ಯಾಮ್ಗೆ ಹೋಗಬೇಕು ಅಂತಂದರೆ ಅಲ್ಲಿ ನಮ್ಮನ್ನ ತಡೆದ್ರು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಇಲ್ಲಿ ನೋಡಿ, ಇವರೇ ನಮ್ಮನ್ನ ತಡೆದಿದ್ದು. ಆದರೂ ನಾವು ಅಲ್ಲಿ ಪಕ್ಕದ ಇರೋ ಗೇಟ್ ಮುಖಾಂತರ ಒಳಗಡೆ ಹೋದ್ವಿ. ನೋಡ್ಬೋದು, ನಾವು ಇಲ್ಲಿ ಒಳಗಡೆ ಈ ಥರ ನಡ್ಕೊಂಡು ಹೋಗ್ತಾ ಇದ್ವಿ. ಸುಮಾರು ನಾವು 1-1.5 ಕಿಲೋಮೀಟ್ರ್ ನಡ್ಕೊಂಡು ಹೋದ್ವಿ. ಇದೇನೇ ಆ ಮಾರ್ಕೋನಹಳ್ಳಿ ಡ್ಯಾಮು. ಇದರಿಂದ ಒಳಗಡೆ ನಮಗೆ ವಿಡಿಯೋ ತೆಗಿಯೋಕ್ಕೆ ಬಿಟ್ಟಿಲ್ಲ, ಹಂಗಾಗಿ ನಾನು ಹಳೆ ಕ್ಲಿಪ್ನೇ ತೋರಿಸ್ತೀನಿ. ಬಟ್ ಆದರೆ ನಮಗೆ ಇಲ್ಲಿ ಇನ್ಫಾರ್ಮೇಷನ್ ನಮಗೇನು ಸಿಕ್ತು ಅಂತಂದರೆ, ಸರ್ ಎಂ ವಿಶ್ವೇಶ್ವರಯ್ಯರವರು ಈ ಡ್ಯಾಮ್ನ ನಿರ್ಮಿಸಿದ್ದು 1930ಲೇ ಇದು ಕನ್ಸ್ಟ್ರಕ್ಟ್ ಆಗಿದ್ದು. ಇದು ವರ್ಲ್ಡ್ ಫಸ್ಟ್ ಯೂಸ್ ಆಫ್ ಆಟೋಮೆಟಿಕ್ ಸಿಪಾನ್ ಸಿಸ್ಟಮಲ್ಲಿದೆ. ಅಂದರೆ ಇದು ವಿತೌಟ್ ಮ್ಯಾನ್ಯುಯಲ್ ಗೇಟ್ಸ್. ಅಂದರೆ ಈ ಟರ್ಬನ್ ಏನಿದೆ, ನೀರು ಜಾಸ್ತಿ ಆದಾಗ ಅದೇ ಆಟೋಮೆಟಿಕ್ಕಾಗಿ ರನ್ ಆಗುತ್ತೆ. ನಾವು ಅದನ್ನೆಲ್ಲ ಒಳಗಡೆ ಸಹ ನೋಡ್ಕೊಂಡು ಬಂದ್ವಿ. ಬಟ್ ಆದರೆ ನಾವು ಫೋಟೋ ಕ್ಲಿಕ್ ಮಾಡೋಕ್ಕಾಗಿಲ್ಲ. ಈಗ ಕಾಣ್ತಾ ಇರೋ ಫೋಟೋಗಳೆಲ್ಲ ನಾನು ವೆಬ್ಸೈಟಿಂದ ತೆಗೆದು ಹಾಕಿರೋದು. ಮತ್ತು ಇದು 4700 ಎಕರೆಯಷ್ಟು ಜಾಗವನ್ನು ಆವರಿಸ್ಕೊಂಡೈತಂತೆ. ಮತ್ತು ಇದು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ 7 ಹಳ್ಳಿನ ಶಿಫ್ಟ್ ಮಾಡಿದ್ರು ಅಂತ ಅಲ್ಲಿದ್ದ ಗಾರ್ಡ್ ಹೇಳಿದ್ರು. ಮತ್ತು ಈ ಸೇತುವೆ ಮಾಡೋಕ್ಕೋಸ್ಕರ ಮಣ್ಣು, ಗಾಜು, ನಿಂಬೆಹಣ್ಣು, ಜೇನುತುಪ್ಪ ಮತ್ತು ಇರಳಿ ಹಣ್ಣು ಬಳಸಿ ಈ ಸೇತುವೆನ ನಿರ್ಮಿಸಿದ್ರಂತೆ ಆ ಕಾಲದಲ್ಲಿ. ಇದಿಷ್ಟು ನಮಗೆ ಅಲ್ಲಿದ್ದ ಗಾರ್ಡಿಂದ ನಮಗೆ ಇನ್ಫಾರ್ಮೇಷನ್ಸ್ ಬಂತು. ಹಾಗೆ ನಾವು ಒಂದಷ್ಟು ಫೋಟೋಸ್, ವೀಡಿಯೋಸ್ನೆಲ್ಲ ತೊಗೊಂಡು ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೊರಟ್ವಿ. ನಾವು ನೆಕ್ಸ್ಟ್ ರೀಚ್ ಆದ್ವಿ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಟೆಂಪಲ್ಗೆ. ಇದು ಮಂಡ್ಯದಿಂದ 62 ಕಿಲೋಮೀಟ್ರು. ಈಗ ನೋಡ್ತಾ ಇದ್ದೀರಲ್ಲ ಈ ನೀರು ಸಹ ಆ ಮಾರ್ಕೋನಹಳ್ಳಿ ಡ್ಯಾಮಿಂದ ಬಂದಿರೋದು. ನಾವು ಆ ಗಂಗೆಯಲ್ಲಿ ನಾವು ನೀರು ಪ್ರೋಕ್ಷಣೆ ಮಾಡಿಕೊಂಡು ಮತ್ತೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋದಂತ ಹೊರಟ್ವಿ. ಯಡಿಯೂರಲ್ಲಿ ಹಾರ್ಸ್ ರೈಡ್ ಕೂಡ ಮಾಡ್ತೀವಿ ಅನ್ನೋರು ಮಾಡ್ಬೋದು. ತುಂಬ ಕುದುರೆಗಳಿದ್ದಾವೆ. ಮತ್ತು ನಾವು ದೇವಸ್ಥಾನದ ಹತ್ರ ರೀಚ್ ಆದ್ವಿ. ನಾವು ಹೋಗಿದ್ದ ಸಮಯದಲ್ಲಿ ಓಂ ಶಕ್ತಿಗೆ ಹೋಗೋ ಜನರುಗಳು ತುಂಬ ಜನ ಬಂದಿದ್ದರು. ಸರಿ, ನಾವು ಒಳಗಡೆ ಹೋಗೋದ ಅಂತ ಒಳಗಡೆ ಹೋದ್ವಿ. ಆದರೆ ಈ ಸಿದ್ಧಲಿಂಗೇಶ್ವರ ಅವ್ರದ್ದು ಒಂದು ಕಥೆನೇ ಇದೆ. ಅದೇನು ಅಂತ ಅಂದರೆ, ಅವರು ಹುತ್ತದೊಳಗಡೆ ಶಿವನ ಜಪ ಮಾಡಬೇಕಾದ್ರೆ ಆ ಹುತ್ತದ ಮೇಲೆ ಹಸು ಬಂದು ಹಾಲು ನೀಡ್ತಿದ್ದು. ಈ ಕತೆ ಬೇಕು ಅಂತ ಅಂದರೆ ನೀವು ಸರ್ಚ್ ಮಾಡಿ ತಿಳ್ಕೊಳ್ಳಿ. ಇದೇನೇ ಸಿದ್ಧಲಿಂಗೇಶ್ವರರವರ ಫೋಟೋ. ಮತ್ತು ನಾವು ಅಲ್ಲೊಂದಷ್ಟು ಫೋಟೋ ತೊಗೊಂಡು ಮತ್ತೆ ನಾವು ಮತ್ತೊಂದು ಪ್ಲೇಸ್ಗೆ ಹೋಗೋದ ಅಂತ ಹೊರಟ್ವಿ. ಮತ್ತು ನಾವು ರೀಚ್ ಆಗಿದ್ದೆ ಆದಿಚುಂಚನಗಿರಿ. ಇದು ಲೊಕೇಟ್ ಆಗಿರೋದು ಮಂಡ್ಯದಿಂದ 68 ಕಿಲೋಮೀಟ್ರು. ಮಂಡ್ಯ ಜಿಲ್ಲೆ ನಾಗಮಂಗಲದ ಹತ್ರ ಇರೋದು ಇದು ಕಾಲಭೈರೇಶ್ವರ ಸ್ವಾಮಿಯ ಫೋಟೋ. ಮತ್ತು ನಾವು ಒಂದಷ್ಟು ಫೋಟೋ ತೊಗೊಂಡು ಹೊರಗಡೆ ಬಂದ್ವಿ. ಹೊರಗಡೆ ತುಂಬ ಜನ ಇದ್ದರು. ಮತ್ತು ನಾವು ಅಲ್ಲೇ ದಾಸೋಹದಲ್ಲಿ ಊಟ ಮಾಡಿಕೊಂಡು ಅಲ್ಲೇ ಇರೋ ಗವಿಸಿದ್ದೇಶ್ವರನ ನೋಡೋಕ್ಕೆ ನಾವು ಬೆಟ್ಟದ ಮೇಲೆ ಹತ್ತಿದ್ವಿ. ಇದು ಬಂಡೆ ಒಳಗಡೆ ಇದೆ. ಇಲ್ಲಿ ಬಸವ ಇದೆ ಒಳಗಡೆ, ಮತ್ತು ಗವಿಸಿದ್ದೇಶ್ವರರು ಇದ್ದಾರೆ ಅಲ್ಲಿ. ಆ ಬಂಡೆ ಒಳಗಡೆ ಇರೋ ಬಸವನ್ನ ನಾವು ಹರಕೆ ಮಾಡಿ ಹೊತ್ಕೊಂಡ್ರೆ ಅದನ್ನು ನಾವು 3 ಸಾರಿ ಎತ್ತಿದ್ರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತ ಅಲ್ಲಿ ನಂಬಿಕೆ ಇದೆ. ಮತ್ತು ನಾವು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಾವು ರೀಚ್ ಆಗಿದ್ದೆ ಶ್ರವಣಬೆಳಗೊಳ.
ಇದು ಲೊಕೇಟ್ ಆಗಿರೋದು ಮಂಡ್ಯದಿಂದ 69 ಕಿಲೋಮೀಟ್ರು. ಇದು ಹಾಸನ ಡಿಸ್ಟಿಕಲ್ಲಿದೆ. ಮತ್ತು ಇದನ್ನ ಜೈನ್ ಪಿಲಿಗ್ರಿಮೇಜ್ ಅಂತಲೇ ಕರೀತಾರೆ ಈ ಶ್ರವಣಬೆಳಗೊಳನ. ನಾವು ಮೊದಲು ಹತ್ತಿದ್ದು ವಿಂಧ್ಯಗಿರಿನ. ಇದನ್ನು ಹತ್ತಕ್ಕೆ ತುಂಬ ದೂರದಿಂದ ಜನಗಳು ಬಂದಿದ್ದರು. ತುಂಬ ಜನ ಆಗದೆ ಆ ಮೆಟ್ಲು ಮೇಲೆ ಕೂತ್ಕೊಂಡಿದ್ರು, ಯಾಕಂದರೆ ತುಂಬ ಕಡ್ದಾಗಿದೆ. ಇದು ತುಂಬ ಡಿಸ್ಟೆನ್ಸಲ್ಲೂ ಕೂಡ ಇದೆ. ಒಂದು ಅರ್ಧ ದೂರ ಸ್ಲೋಪ್ ಇದೆ, ಅರ್ಧ ದೂರ ಕಡ್ದಾಗಿದೆ. ಹತ್ತತ್ತು ಕಷ್ಟ ಆಗುತ್ತೆ. ಆದರೂ ನಾವು ಹತ್ಕೊಂಡು ಹೋದ್ವಿ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ ಅವ್ವ. ಅಯ್ಯೋ ಇಲ್ಲಿ ಹೇಳೋ ಥರ ಏನು ನಮಗೇನು ಕಷ್ಟ ಆಗಿರಲಿಲ್ಲ. ನಾವು ಕೊನೆಗೂ ಮೇಲತ್ತಿ ರೀಚ್ ಆದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಗೋಡೆ ಮೇಲೆ ತುಂಬ ಸ್ಕಲ್ಪ್ಚರ್ನ ಕೆತ್ತನೆ ಮಾಡಿದ್ದಾರೆ ಆ ಕಾಲದಲ್ಲಿ. ಸ್ಟಾರ್ಟಿಂಗ್ ಹೋಗ್ತಾ ಇದ್ದಂಗೆ ಈ ಗೋಡೆಗಳ ಮೇಲೆಲ್ಲ ತುಂಬ ಕೆತ್ತನೆ ಮಾಡಿದ್ದಾರೆ. ಅದನ್ನು ನೋಡೋಕ್ಕೊಂಥರ ಚೆನ್ನಾಗಿತ್ತು. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ಕೂಡ ಇದ್ದಾರೆ. ನಾಗರ ದೇವತೆಗಳು, ತುಂಬ ಹಲವು ಸ್ಕಲ್ಪ್ಚರ್ನ ಕೆತ್ತನೆ ಮಾಡಿದ್ದಾರೆ. ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ನೀವು ಆ ಪ್ಲೇಸ್ನ ವಿಸಿಟ್ ಮಾಡಲೇಬೇಕು. ನಮಗಂತೂ ತುಂಬ ಇಷ್ಟ ಆಯಿತು ಆ ಪ್ಲೇಸು. ಈ ವಿಂಧ್ಯಗಿರಿಯಲ್ಲಿ ತುಂಬ ಇತಿಹಾಸನೇ ಇದೆ. ಅದೇನು ಅಂತಂದರೆ ಇಲ್ಲಿ ಇರೋದು ಗೊಮ್ಮಟೇಶ್ವರನ ಪ್ರತಿಮೆ, ಬಾಹುಬಲಿ ಪ್ರತಿಮೆ ಅಂತಲೂ ಕೂಡ ಕರೀತಾರೆ. ಇದನ್ನ ಗಂಗಾ ರಾಜವಂಶದ ಚಾವುಂಡರಾಯರವರು ನಿರ್ಮಿಸಿದ್ದು. ಇದೇ ಬಾಹುಬಲಿಯ ಪ್ರತಿಮೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ನೀನು ಇಷ್ಟಕ್ಕೆ ಹೆಂಗಂದ್ರೆ ಹೆಂಗೆ ತಾತ, ಇಲ್ಲಿ ಆ ಬಾಹುಬಲಿ ಸುತ್ತ ಅಲ್ಲಿದ್ದ ಎಲ್ಲ ತೀರ್ಥಂಕರಗಳನ್ನ ಕೆತ್ತನೆ ಮಾಡಿಸಿದ್ದಾರೆ. ಅದನ್ನು ಸಹ ನೀವು ನೋಡ್ಬೋದು. ಮತ್ತು ಈ ಬಾಹುಬಲಿಯ ವಿಗ್ರಹ ಏನಪ್ಪ ಅಂತಂದರೆ ಏಕಶಿಲಾ ಮೂರ್ತಿಯಾಗಿದೆ. ಆದರೆ ನಮಗೊಂದು ಅರ್ಥ ಆಗಿಲ್ಲ ಏನು ಅಂತಂದರೆ, ಆ ಕಾಲದಲ್ಲಿ ಏನು ಮೆಷಿನರೀಸ್ ಯೂಸ್ ಮಾಡದೆ ಆ ಏಕಶಿಲಾ ಮೂರ್ತಿಯನ್ನು ಕೆಳಗಡೆಯಿಂದ ಕಲ್ಲು ತಗೊಂಡೋಗಿ ಮೇಲ್ಗಡೆ ಕೆತ್ತನೆ ಮಾಡಿಸಿದ್ದಾರೆ. ಅದು ನಮಗೊಂಥರ ಮಿರಾಕಲ್ ಅಂತ ಅನ್ನಿಸ್ತು. ನಾವು ಈಗ ಇಷ್ಟು ಟೆಕ್ನಾಲಜಿ ಇಟ್ಕೊಂಡು ನಾವು ಯಾವುದೇ ರೀತಿಯಾದಂಥ ಈ ಏಕಶಿಲಾ ಮೂರ್ತಿ ಅಂತ ದೊಡ್ಡ ದೊಡ್ಡ ಮೂರ್ತಿಗಳನ್ನ ನಾವು ಕನ್ಸ್ಟ್ರಕ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಆದರೂ ಆ ಕಾಲದಲ್ಲಿ ಚಾವುಂಡರಾಯರವರು ಹೇಗೆ ಮಾಡಿದರು ಅನ್ನೋದೇ ಒಂದು ಮಿಸ್ಟೀರಿಯಸ್ ಆಗಿ ಉಳ್ಕೊಂಡಿದೆ. ಅದನ್ನು ನಾವು ನೋಡಿಕೊಂಡು ಹಾಗೆ ಅಲ್ಲಿದ್ದ ಎಲ್ಲ ತೀರ್ಥಂಕರಗಳನ್ನ ನಾವು ಒಂದು ಸತಿ ನೋಡಿಕೊಂಡು ನಾವು ಬಂದ್ವಿ. ಮತ್ತು ಆಚೆ ಕಡೆ ಆ ಕಾಲದಲ್ಲಿ ಬರೆದಂಥ ಇನ್ಸ್ಕ್ರಿಪ್ಷನ್ಸ್ ಆಗಲಿ, ಲಿಪಿಗಳಾಗಲಿ ಅದನ್ನ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಅವರು ಬರೆದಿರೋ ಬರಹಗಳ ಮೇಲೆ ಗ್ಲಾಸ್ ಹಾಕಿ ಅದನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ. ಅದು ಹಿಂದಿಲಿದ್ದಾವೆ, ಸಂಸ್ಕೃತದಲ್ಲಿತ್ತು, ಕನ್ನಡದಲ್ಲಿ ಸಹ ಇತ್ತು. ಹಲವು ಭಾಷೆಗಳಲ್ಲಿ ಅದನ್ನ ಬರೆದಿರೋದನ್ನ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನಾವು ಅಲ್ಲೊಂದಷ್ಟು ಫೋಟೋಸ್, ವೀಡಿಯೋಸ್ನೆಲ್ಲ ತಗೊಂಡು ಮತ್ತೆ ನಾವು ಚಂದ್ರಗಿರಿ ಹತ್ತೋಣ ಅಂತ ಹೋದ್ವಿ. ಮತ್ತು ನಾವು ಹತ್ತಿದ್ದು ಚಂದ್ರಗಿರಿ. ಇದು ವಿಂಧ್ಯಗಿರಿ ಪಕ್ಕದಲ್ಲೇ ಇದೆ. ಇದಕ್ಕೆ ನಾವು ಹತ್ಕೊಂಡು ಹೋಗ್ಬೇಕಾದ್ರೆ ನಾವು ವಿಂಧ್ಯಗಿರಿ ಏನು ಹತ್ತಿದ್ವಿ, ಅಷ್ಟೊಂದು ಏನು ಸ್ಟ್ರೈನ್ ಆಗಲಿಲ್ಲ. ಯಾಕಂದರೆ ಇದು ತುಂಬ ಕಡಿಮೆ ಮೆಟ್ಲಿದೆ ಮತ್ತು ಡಿಸ್ಟೆನ್ಸ್ ಕೂಡ ಕಡಿಮೆ ಇತ್ತು. ಇಲ್ಲೇನಪ್ಪ ಅಂತ ಅಂದರೆ ಇಲ್ಲಿ ಜೈನ ಧರ್ಮದ ಕೇಂದ್ರಗಳನ್ನ ಉಳಿಸ್ಕೊಂಡಿದ್ದಾರೆ. ಮತ್ತು ಜೈನ ಧರ್ಮದ ಬಸದಿಗಳು ತುಂಬ ಇದ್ದಾವೆ. ಇಲ್ಲಿ ಹೆಚ್ಚು ಕಮ್ಮಿ ಇಲ್ಲಿ ಒಂದು 15 ಬಸದಿಗಳನ್ನ ನಾವು ನೋಡಿದ್ವಿ. ಮತ್ತು ಅಲ್ಲಿ ಒಂದೊಂದು ಸ್ಕಲ್ಪ್ಚರ್ ಕೂಡ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದರು ಒಳಗಡೆ. ಅದನ್ನೆಲ್ಲ ನಾವು ನೋಡಿಕೊಂಡು ಮತ್ತು ಒಂದೊಂದು ಬಸ್ತಿಗಿಂತ ಇನ್ನೊಂದು ಬಸದಿಗಳನ್ನು ವಿಶೇಷವಾಗಿ ಕಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಈ ಸ್ಕಲ್ಪ್ಚರ್ನ ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಯಾಕಂದರೆ ಇದು ತುಂಬ ಸಣ್ಣ ಸೂಕ್ಷ್ಮವಾದ ಕೆಲಸ ಇದು. ಅಂಥದ್ರಲ್ಲೂ ಆ ಕಾಲದಲ್ಲಿ ಎಷ್ಟು ಸಣ್ಣ ಸಣ್ಣ ಕೆಲಸಗಳನ್ನು ಸಹ ಅಚ್ಚುಕಟ್ಟಾಗಿ ಮಾಡಿದರು. ಈ ಕಾಲದಲ್ಲಿ ಅಂಥ ಮಿಷಿನರೀಸ್ ಇದ್ದರೂ ಈ ಥರ ಇಷ್ಟೊಂದು ಅದ್ಭುತವಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಕಾಲದಲ್ಲಿ ಏನೇನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾ ಇರೋದು ಅನ್ನೋದೇ ನಮಗೆ ಡೌಟ್ ಆಯಿತು. ಅದನ್ನೆಲ್ಲ ನಾವು ನೋಡಿಕೊಂಡು ಎಲ್ಲ ಪಿಕ್ಚರ್ಸ್, ಫೋಟೋಸ್ನೆಲ್ಲ ಎಲ್ಲ ಬಸ್ತಿಗಳನ್ನೂ ತೊಗೊಂಡು ಬಂದ್ವಿ. ನೀವು ಈ ಪ್ಲೇಸ್ನ ವಿಸಿಟ್ ಮಾಡಿ ಅಲ್ಲಿ ಮಾಡಿರುವಂಥ ಎಲ್ಲ ಸ್ಕಲ್ಪ್ಚರ್ಸ್ನ ಎಲ್ಲ ನೀವು ನೋಡಿ. ಬರೀ ಇಂಥದೆಯಾ? ಆಚೆ ಕಡೆ ಸಹ ನಾವು ಒಂದಷ್ಟು ಫೋಟೋಸ್, ವೀಡಿಯೋಸ್ನೆಲ್ಲ ತಗೊಂಡು ನಾವು ಅಲ್ಲಿಂದ ಹೊರಟ್ವಿ.
ಹಾಯ್, ಇದಿಷ್ಟು ನಮ್ಮ ಇವತ್ತಿನ ಟ್ರಾವೆಲಿಂಗ್ ಎಕ್ಸ್ಪ್ಲೋರ್ನ ಟ್ರಿಪ್ ಆಗಿತ್ತು. ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ ಅಷ್ಟೇ. ಶ್ರವಣ ಬೆಳಗೊಳದಿಂದ ಮತ್ತೆ ನಾವು ಮಂಡ್ಯಕ್ಕೆ ರಿಟರ್ನ್ ಆದ್ವಿ. ನಾವು ರಿಟರ್ನ್ ಆಗೋಷ್ಟೇ ನೈಟ್ ಆಗಿತ್ತು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.